ಹಲೋ ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಿದ್ರೆ ಗ್ಯಾಜೆಟ್ ಒಳಗೆ ಕನ್ನಡ. ನಾನು ನಿಮ್ಮ ಪ್ರಕಾಶ್ ಮಾತಾಡ್ತಿದ್ದೀನಿ. ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣಿಸುವಂಥ ಬೆಲ್ ಬಟನ್ ಪ್ರೆಸ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ ಅಂತ ಹೇಳ್ತಾ, ಸೊ ನೀವೇನಾದರೂ ತೋಟ, ಜಮೀನು, ಹೊಲ, ಗದ್ದೆಗಳಿಗೆ ಏನಾದರೂ ಒಂದು ಪರ್ಫೆಕ್ಟ್ ಆದ ಒಂದು ಸೋಲಾರ್ ಕ್ಯಾಮ್ರಾನ ಹುಡುಕ್ತಿದ್ದೀರಾ, ಹಾಗಿದ್ರೆ ನಿಮ್ಮ ಹತ್ರ ಏನಾದರೂ ಕರೆಂಟ್ನ ಸೌಲಭ್ಯ ಇಲ್ಲ, ಹಾಗೆ ವೈಫೈನ ಸೌಲಭ್ಯ ಇಲ್ಲ ಅಂತಂದ್ರೆ ನೋ ಟೆನ್ಷನ್. ಯಾಕಂದ್ರೆ ನಮ್ಮ ಹತ್ರ ಇದೆ 40 ವ್ಯಾಟ್ ಬಿಗ್ಗೆಸ್ಟ್ ಪ್ಯಾನಲ್ ಹೊಂದಿರುವಂಥ ಒಂದು ಸೋಲಾರ್ ಕ್ಯಾಮ್ರಾ ನನ್ನ ಹತ್ರ ರೆಡಿ ಇದೆ. ಸೊ ಇದಕ್ಕೆ ಯಾವುದೇ ರೀತಿ ಕರೆಂಟ್ನ ಅವಶ್ಯಕತೆ ಇಲ್ಲ, ಯಾವುದೇ ರೀತಿ ವೈಫೈನ ಅವಶ್ಯಕತೆ ಇಲ್ಲ, ಹಾಗೆ ಕಳ್ಳರು ಬಂದು ಕಟ್ ಮಾಡ್ತಾರೆ ಅನ್ನೋದಕ್ಕೋಸ್ಕರ ಎಕ್ಸ್ಟ್ರಾ ಯಾವುದೇ ತರ ವೈರಿಂಗ್ನ ಅವಶ್ಯಕತೆ ಇಲ್ಲ. ಈ ಕ್ಯಾಮ್ರಾಗೆ ಜಸ್ಟ್ ಒಂದೇ ಒಂದು 4G ಸಿಮ್ ಹಾಕ್ಬಿಟ್ಟು ಈ ದೇಶ ಅಲ್ಲ ಗುರು, ಬೇರೆ ಯಾವುದೇ ದೇಶದಲ್ಲಿದ್ರು ರೈತರು ತಮ್ಮ ಜಮೀನ, ತೋಟ, ಗದ್ದೆ, ಮನೆ, ಹೊಲನ ತಮ್ಮ ಮೊಬೈಲ್ನಲ್ಲೇ ಆರಾಮಾಗಿ ನೋಡ್ಬೋದು. ಹಾಗೆ ಬೇರೆ ಬ್ರ್ಯಾಂಡ್ ಸರ್ ನೀವು ನೋಡಿದ್ದೀರಾ ಆಲ್ರೆಡಿ, ನೀವು ಕೆಲವೊಂದಷ್ಟು ಸೋಲಾರ್ CCTV ಕ್ಯಾಮ್ರಾಗಳನ್ನ ತೋರಿಸಿದ್ದೀರಾ, ಬಟ್ ಈ ಸೋಲಾರ್ ಕ್ಯಾಮ್ರಾ ಒಂಥರ ಡಿಫ್ರೆಂಟ್ ಆಗಿದೆಯಲ್ಲ ಸರ್ ಅಂತ ನೀವು ಕೇಳ್ಬೋದು. ಸೊ ಇದೊಂದು 2K ಕ್ವಾಲಿಟಿ ರೆಸಲ್ಯೂಷನ್ ಹೊಂದಿರುವಂಥ ಸೋಲಾರ್ ಕ್ಯಾಮ್ರಾ ಆಗಿರುತ್ತೆ. ಪ್ಲಸ್ ಇದರ ಡಿಟೆಕ್ಷನ್ ಬಂದ್ಬಿಟ್ಟು ನಿಮಗೆ ಬೇರೆ ಕ್ಯಾಮ್ರಾಗಳಲ್ಲಿ ಏನು ಡಿಟೆಕ್ಷನ್ ಮಾಡುತ್ತೆ, ಟ್ರ್ಯಾಕಿಂಗ್ ಆಪ್ಷನ್ಸ್ ಇದೆ, ಪ್ಲಸ್ ನಿಮಗೆ ನೋಟಿಫಿಕೇಶನ್ ಆಗಿರಲಿ ಅಥವಾ ನಿಮಗೆ ಸೈರನ್ ಆಪ್ಷನ್ ಆಗಿರಲಿ, ಎಲ್ಲ 1 to ಡಬಲ್ ರೀತಿಯಲ್ಲಿ ಒಂಥರ ಕೆಲಸ ಮಾಡುವಂಥ ಒಂದು ಸೋಲಾರ್ CCTV ಕ್ಯಾಮ್ರಾ ಆಗಿರುತ್ತೆ. ಸೊ 2K ರೆಸಲ್ಯೂಷನ್ ಪ್ಲಸ್ 2K ರೆಸಲ್ಯೂಷನ್ ಏನಪ್ಪ ಅಂತಂದ್ರೆ ನಿಮಗೆ ಮಾಮೂಲಿ ಇಲ್ಲೆಲ್ಲ ಕ್ಯಾಮ್ರಾಗಳು ನೀವು ನೋಡ್ಬೋದು, ಈ ಕ್ಯಾಮ್ರಾಗಳೆಲ್ಲ ಏನಾಗುತ್ತೆ ಅಂದ್ರೆ ನಿಮಗೆ HD ವಿಡಿಯೋ ಕ್ವಾಲಿಟಿ ಕೊಡುತ್ತೆ. ಬಟ್ ಇದರಲ್ಲಿ ಒಂಥರ ಮಿರಾಕಲ್ ಗುರು, ಈ ಕ್ಯಾಮ್ರಾ ಬಿಟ್ರೆ ಇನ್ಯಾವ ಕ್ಯಾಮ್ರಾದಲ್ಲೂ 2K ರೆಸಲ್ಯೂಷನ್ ಇಲ್ಲ ಅನ್ಬೋದು. ಒಂಥರ ನಿಮ್ಮ ಮೊಬೈಲಲ್ಲಿ ವಿಡಿಯೋ ಏನು ಮಾಡ್ತಿರಲ್ಲ, ಶೂಟ್ ಮಾಡಿದಾಗ ನಿಮ್ಮ ಮೊಬೈಲಲ್ಲಿ ವಿಡಿಯೋ ಯಾವ ಥರ ಕಾಣಿಸುತ್ತಲ್ಲ ಆ ಥರ ಒಂದು ವಿಡಿಯೋನ ಪ್ರೊಡ್ಯೂಸ್ ಮಾಡುತ್ತೆ. ಇದರ ವಿಡಿಯೋ ಏನಾದ್ರು ನೋಡಿದ್ರೆ ನೀವು ಇದು ಮೊಬೈಲಿಂದ ಶೂಟ್ ಮಾಡಿದ್ದ ಅಥವಾ DSLR ಕ್ಯಾಮ್ರಾದಿಂದನ ಅಥವಾ ಈ CCTV ಕ್ಯಾಮ್ರಾದಿಂದ ಅಂತೂ ಒಂದು ಗೊತ್ತಾಗಲ್ಲ, ಆ ಥರ ಒಂದು ಕ್ವಾಲಿಟಿ ಬರುತ್ತೆ. ಹಾಗೆ ನಿಮಗೆ ಕಳ್ಳರು ಯಾರಾದರೂ ನಿಮ್ಮ ಜಮೀನಲ್ಲಿ ಎಂಟರ್ ಆದ ತಕ್ಷಣ ನಿಮಗೆ ಒಂದು ಕ್ವಿಕ್ ಆಗಿ ಒಂದು ಫೋಟೋ ಕೂಡ ಕಳಿಸುತ್ತೆ. ಅದಷ್ಟೇ ಅಲ್ಲ ಗುರು, ಬೇರೆ ಕ್ಯಾಮ್ರಾಗಳಲ್ಲಿ ನಿಮಗೆ 20 ರಿಂದ 30 ಅಡಿ ರೆಕಗ್ನೈಸ್ ಮಾಡಿ ಅವ್ರನ್ನ ಟ್ರ್ಯಾಕ್ ಮಾಡುತ್ತೆ. ಇದು ನಿಮಗೆ ಮಿನಿಮಮ್ 70 ರಿಂದ 80 ಅಡಿ ದೂರದಲ್ಲಿದ್ರೂ ಕೂಡ ಅವ್ರನ್ನ ಟ್ರ್ಯಾಕ್ ಮಾಡಿಬಿಟ್ಟು ನಿಮಗೆ ಒಂದು ಫೋಟೋ ಕೂಡ ಕಳಿಸುತ್ತೆ. ಹಾಗೆ ನೀವು ಫೋಟೋನ ಫೋನಲ್ಲಿ ಒತ್ತಿ ನೋಡಿದಾಗ ಅಲ್ಲಿ ಕಳ್ಳ ಬಂದಿರೋ ದೃಶ್ಯನೂ ಕೂಡ ನೀವು ಗಮನಿಸಬಹುದು. ಸೊ ಅಷ್ಟೇ ಅಲ್ಲ, ಇದು 3 ರಿಂದ 4 ಎಕರೆ ನಿಮಗೆ ಡಿಸ್ಟೆನ್ಸ್ ಕವರ್ ಆಗುತ್ತೆ ಅಂತಾನೆ ಹೇಳ್ಬೋದು. ಅಂದ್ರೆ ನಿಮ್ಮ ಜಮೀನು ಏನಾದರೂ 3 ರಿಂದ 4 ಎಕರೆ ನಿಮ್ಮ ಜಮೀನು ಏನಾದ್ರು ಇದ್ರೆ, ಸೊ ಮಧ್ಯದಲ್ಲಿ ಹಾಕಿದ್ರೆ ನಿಮಗೆ 360 ಡಿಗ್ರಿ ಇದು ರೊಟೇಟ್ ಆಗುವಂಥದ್ದು. ಸೊ ನಿಮಗೆ ಡೈರೆಕ್ಟ್ ಆಗಿ ತಿಳಿಸ್ಕೊಡ್ತೀನಿ ನಾನು 360 ಡಿಗ್ರಿ ಇದು ಯಾವ ತರ ರೊಟೇಟ್ ಆಗುತ್ತೆ, ಪ್ಲಸ್ ಇದರ 2K ರೆಸಲ್ಯೂಷನ್ ಏನು, ಇದರಿಂದ ರೈತರಿಗಾಗುವಂಥ ಉಪಯೋಗಗಳೇನು, ಪ್ರತಿಯೊಂದನ್ನು ತಿಳಿಸ್ಕೊಡ್ತೀನಿ, ಅದು ಕೂಡ ಪ್ರಾಕ್ಟಿಕಲ್ ಆಗಿ. ಇನ್ನೊಂದೇನಪ್ಪ ಅಂದರೆ ಇದರ ಸ್ಪೆಸಿಫಿಕೇಶನ್ ಬಗ್ಗೆ ಮಾತಾಡೋದಾದ್ರೆ, ಜಸ್ಟ್ ಇದೊಂದು 4G ಸಿಮ್ ಹಾಕೊಂಡು ನೀವು ಎಲ್ಲಿ ಬೇಕಾದರೂ ನೋಡ್ಬೋದು. ಇದಕ್ಕೆ ಯಾವುದೇ ರೀತಿ ಕರೆಂಟ್ನ ಅವಶ್ಯಕತೆ ಇಲ್ಲ, ಯಾವುದೇ ರೀತಿ ವೈಫೈನ ಅವಶ್ಯಕತೆ ಇಲ್ಲ. ಹಾಗೆ ನಿಮಗೆ ಮಳೆ ಬಂದರೂ ಕೂಡ ಏನೂ ಆಗಲ್ಲ ಗುರು, ಯಾಕಂದ್ರೆ ನೋಡ್ಬೋದು ನೀವು 40 ವ್ಯಾಟ್ ಬಿಗ್ಗೆಸ್ಟ್ ಪ್ಯಾನಲ್ ನಲ್ಲಿ ರೆಡಿ ಆಗಿರುವಂತ ಒಂದು ಸೋಲಾರ್ ಸಿಟಿ ಕ್ಯಾಮರಾ. ಇದಕ್ಕೆ ಈ ಬೆಳಕೇ ಬೇಕು ಅಂತಲ್ಲ, ನೋಡ್ಬೋದು ನಾನು ಲೈಟ್ ಇಷ್ಟು ಲೈಟ್ ಇದ್ರೂ ಕೂಡ ನಿಮಗೆ ಯಾವ ರೀತಿ ಚಾರ್ಜ್ ಆಗ್ತಿದೆ ಅಂತ ನೋಡ್ಬೋದು. ಬ್ಲೂ ಕಲರ್ ಆಲ್ರೆಡಿ ನಿಮಗೆ ಬ್ಲಿಂಕ್ ಆಗ್ತಿರೋದ್ರಿಂದ ಇದು ಆಲ್ರೆಡಿ ಚಾರ್ಜ್ ಆಗುವ ದೃಶ್ಯ ಕೂಡ ನೋಡ್ಬೋದು. ಇದಕ್ಕೆ ಬಿಸಿಲೇ ಬೇಕು ಅಂತ ಏನಿಲ್ಲ, ಆರಾಮಾಗಿ 3 ರಿಂದ 4 ದಿನ ನಿಮಗೆ ಕಂಟಿನ್ಯೂ ಮಳೆಗಾಲದಲ್ಲೂ ನಾನ್ ಸ್ಟಾಪ್ ಆಗಿ ವರ್ಕ್ ಆಗುವಂತ ಒಂದು ಸೋಲಾರ್ CCTV ಕ್ಯಾಮ್ರಾ ಅಂತ ಹೇಳ್ಬೋದು. ಹಾಗೆ ನಿಮಗೆ ಎಷ್ಟೇ ಮಳೆ ಬಂದರೂ ಕೂಡ ಈ ಕ್ಯಾಮ್ರಾಗೆ ಯಾವುದೇ ರೀತಿ ಹಾನಿ ಆಗಲ್ಲ ಅಂತ ಹೇಳ್ಬೋದು, ಯಾಕಂದ್ರೆ ಇದು ಕಂಪ್ಲೀಟ್ ಆಗಿ ನಿಮಗೆ ವಾಟರ್ ಪ್ರೂಫ್ ಇಂದ ರೆಡಿ ಆಗಿರುವಂತದ್ದು. ಸೊ ಇದು 40 ವ್ಯಾಟ್ ಪ್ಯಾನಲ್ ಇದೆ, ಅಲ್ಲಿ ನೋಡಬಹುದು ನೀವು 7 ವ್ಯಾಟ್ ಪ್ಯಾನಲ್ ಕೂಡ ನಿಮಗೆ ರೆಡಿ ಇದೆ. 7 ವ್ಯಾಟ್ ಪ್ಯಾನಲ್ ಅಂತಂದ್ರೆ ನಿಮಗೆ ಬಿಸಿಲಲ್ಲಿ ಮಾತ್ರ ಇದು ಕೆಲಸ ಮಾಡುತ್ತೆ. ಮಳೆಗಾಲದಲ್ಲಿ ಏನಾಗುತ್ತೆ ಅಂತಂದ್ರೆ ನಿಮಗೆ ಒಂದೆರಡು ದಿನ ಮಳೆ ಬಿದ್ರೆ ಒಂದು ಸ್ಲೀಪಿಂಗ್ ಮೂಡ್ಗೆ ಹೋಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರನ ನೀವು ಇಲ್ಲಿ ನೋಡಬಹುದು 40 ವ್ಯಾಟ್ ಪ್ಯಾನಲ್ ನಾವು ಇವತ್ತು ರೆಡಿ ಮಾಡ್ಕೊಂಡ್ ಬಂದಿದ್ದೀವಿ. ಇದು ಅಷ್ಟೇ ಅಲ್ಲ, ಕ್ಯಾಮ್ರಾ ಕೂಡ ನಿಮಗೆ ವರ್ಲ್ಡ್ಸ್ ಅಲ್ಲೇ ನಂಬರ್ 1 ಬ್ರ್ಯಾಂಡ್ ಗುರು ಕ್ಯಾಮ್ರಾದಲ್ಲಿ. ಇಕ್ವಿಷನ್ ಅವರದು ಇಸ್ವಿಜೋ. ಏನ್ ಗುರು ನೀನು ವರ್ಲ್ಡ್ ಅಲ್ಲಿ ನಂಬರ್ 1 ಬ್ರ್ಯಾಂಡ್ ಅಂತಿದೆ, ಹೆಂಗ್ ನಂಬಬೇಕು ಅಂತ ಕೇಳಿದ್ರೆ ಸ್ಕ್ರೀನ್ ಮೇಲೆ ನೀವು ಗೂಗಲ್ ಅಲ್ಲಿ ಹೋಗಿ ಸರ್ಚ್ ಮಾಡಿ ವರ್ಲ್ಡ್ CCTV ನಂಬರ್ 1 ಬ್ರ್ಯಾಂಡ್ ಅಂತ ಯಾವ್ದಂದ್ರೆ ನಿಮಗೆ ಇಕ್ವಿಷನ್ ಬರುತ್ತೆ. ಆ ತರ ಒಂದು ಕ್ವಾಲಿಟಿ ಆದ ಒಂದು ಕ್ಯಾಮ್ರಾನ ನಿಮ್ಮ ಮುಂದೆ ತಂದಿದ್ದೀನಿ. ಇದು ರೈತರಿಗೆ ಯಾವ ತರ ಎಲ್ಲ ಉಪಯೋಗ ಆಗುತ್ತೆ ಅಂತ ನೀವು ಕೇಳೋದಾದ್ರೆ, ಸೊ ಇದು 3 ರಿಂದ 4 ಎಕರೆ ನಿಮಗೆ ಕವರ್ ಮಾಡುವಂತ ಒಂದು CCTV ಕ್ಯಾಮ್ರಾ. ಇದು ಡಿಸ್ಟೆನ್ಸ್ ಕವರ್ ಮಾಡೋದು ನಿಮಗೆ 3 ರಿಂದ 4 ಎಕರೆ. ಬಟ್ ಇದರಲ್ಲಿ ಕೆಲವೊಂದು ಫೀಚರ್ಸ್ ಇದೆ. ಏನಪ್ಪಾ ಅಂತಂದ್ರೆ ನಿಮಗೆ ಯಾರಾದ್ರೂ ಬಂದಾಗ ಅವರ ಫೋಟೋ ಹೊಡೆದು ನಿಮ್ಮ ಮೊಬೈಲಿಗೆ ಕಳಿಸುತ್ತೆ.
ಫೋಟೋ ಅಷ್ಟೇ ಅಲ್ಲ, ವಿಡಿಯೋನು ಕೂಡ ನಿಮಗೆ ಕ್ಲಿಕ್ ಮಾಡಿದ್ರೆ ವಿಡಿಯೋ ಕೂಡ ಬರುತ್ತೆ. ಹಾಗೆ ಯಾರಾದರೂ ಬ್ಲಡ್ ಇರುವಂಥ ಯಾವುದೇ ಒಂದು ಆನಿಮಲ್ಸ್ ಬರಲಿ ಗುರು, ನಾಯಿ, ಬೆಕ್ಕು, ಮನುಷ್ಯರು, ಯಾವುದೇ ಒಂದು ಬ್ಲಡ್ ಇರುವಂಥ ಯಾವುದೇ ಒಂದು ಪ್ರಾಣಿ ಆಗಿರಲಿ, ಮನುಷ್ಯ ಆಗಿರಲಿ, ಅವರು ಬಂದ ತಕ್ಷಣ ಇದು ಸೈರನ್ ಕೂಡ ಮಾಡುತ್ತೆ. ಸೈರನ್ ಕ್ವಾಲಿಟಿ ಕೂಡ ನಿಮಗೆ 2 ಎಕರೆವರೆಗೂ ನಿಮಗೆ ದೂರದಲ್ಲಿರುವಂಥ ಮನುಷ್ಯನಿಗೂ ಇದರ ಸೈರನ್ ಕೇಳುತ್ತೆ. ಆ ಥರ ಒಂದು ಪವರ್ಫುಲ್ ಸ್ಪೀಕರ್ ಕೂಡ ಇದರಲ್ಲಿದೆ. ಹಾಗೆ ಡ್ಯುವೆಲ್ ಮೈಕ್ ಕೂಡ ಕೊಟ್ಟಿದ್ದಾನೆ. ಅಂದರೆ ನೀವು ಬೇರೆ ಊರಲ್ಲಿ ಇದ್ರೂ ಕೂಡ ಈ ಕ್ಯಾಮ್ರಾದ ಹತ್ರ ಇದ್ದವರ ಕೆಲಸ ಮಾಡ್ತಿರೋರಿಗೆ ನೀವು ಅಲ್ಲಿಂದ ಈ ಕ್ಯಾಮ್ರಾದಲ್ಲಿ ಮಾತಾಡಿದ್ರೆ ಕ್ಯಾಮ್ರಾದಲ್ಲಿ ಇರೋರಿಗೆಲ್ಲ ಕೇಳಿಸುತ್ತೆ, ಇಲ್ಲಿಂದ ಮಾತಾಡಿದ್ರೆ ಅವ್ರಿಗೆ ಕೂಡ ಕೇಳಿಸುತ್ತೆ. ಆ ಥರ ಒಂದು ಸ್ಪೆಸಿಫಿಕೇಶನ್ ಇರುವಂಥದ್ದು. ಅದಷ್ಟೇ ಅಲ್ಲ, ಇದರಲ್ಲಿ ಸುಮಾರು ಆಪ್ಷನ್ಸ್ಗಳಿವೆ. ರೈತರಿಗೆ ಯೂಸ್ ಆಗುವಂಥ ಪ್ರತಿಯೊಂದು ಆಪ್ಷನ್ಸ್ ಕೂಡ ಇದೆ. ಹಾಗೆ ನಿಮಗೆ ಒಂದು 70-80 ಫೀಟ್ ಒಳಗಡೆ ನಿಮ್ಮ ಜಮೀನಲ್ಲಿ ಯಾರಾದರೂ ಎಂಟರ್ ಆಗಿದ ತಕ್ಷಣ ಆ ಜನಗಳು, ಅಂದರೆ ಯಾರಾದರೂ ಒಬ್ಬ ಕಳ್ಳನೇ ಆಗಿರಲಿ ಅಥವಾ ನಮಗೆ ಗೊತ್ತಿರೋ ವ್ಯಕ್ತಿನೇ ಆಗಿರಲಿ, ನಾಯಿ ಆಗಿರಲಿ, ಬ್ಲಡ್ ಇರುವಂಥ ಯಾವುದೇ ಆನಿಮಲ್ಸ್ ಆಗಿರಲಿ, ಅವರು ಯಾವ ಕಡೆ ಹೋಗ್ತಾರೋ ಅದೇ ರೀತಿನೇ ಇದು ಟ್ರ್ಯಾಕ್ ಮಾಡುತ್ತೆ. ಸೊ ಇದೆಲ್ಲ ನಿಮಗೆ ಮಾತಲ್ಲಿ ಹೇಳಿದ್ರೆ ಅರ್ಥ ಆಗಲ್ಲ ಅನ್ಕೊಳ್ತೀನಿ. ಪ್ರಾಕ್ಟಿಕಲ್ ಆಗಿ ತೋರಿಸ್ರೆ ಅದಕ್ಕೊಂದು ಬೆಲೆ. ಯಾಕಂತಂದ್ರೆ ಹೇಳೋರು ಸುಮಾರು ಜನ ಹೇಳ್ತಾರೆ, ಬಟ್ ಅದು ಪ್ರಾಕ್ಟಿಕಲ್ ಆಗಿ ನಿಜವಾಗ್ಲೂ ಅದು ವರ್ಕ್ ಆಗುತ್ತೆ ಅನ್ನೋದಕ್ಕೆ ನಮ್ಮ ಚಾನಲಲ್ಲಿ ನಾವು ಪ್ರತಿಯೊಂದನ್ನು ಕೂಡ ಅದನ್ನ ಎಕ್ಸ್ಪೆರಿಮೆಂಟ್ ಮಾಡಿಬಿಟ್ಟು ಪ್ರಾಕ್ಟಿಕಲ್ ಆಗಿ ತಿಳಿಸ್ಕೊಡುವಂಥ ಪ್ರಯತ್ನ ಮಾಡ್ತೀವಿ. ಸೊ ದಯವಿಟ್ಟು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ಈ ಥರ ಒಳ್ಳೆ ಪ್ರಾಡಕ್ಟ್ಗಳು ನಾನು ವಿಡಿಯೋ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ರೂಪದಲ್ಲಿ ಬರುತ್ತೆ. ಡೈರೆಕ್ಟ್ ಆಗಿ ನೀವು ಪ್ರಾಕ್ಟಿಕಲ್ ರೂಪದಲ್ಲಿ ಇದರ ವಿಡಿಯೋ ಕ್ವಾಲಿಟಿಯಿಂದ ಸ್ಟಾರ್ಟ್ ಮಾಡ್ತೀನಿ. ಇದರ ವಿಡಿಯೋ ಕ್ವಾಲಿಟಿ 2K ರೆಸಲ್ಯೂಷನ್ ಅಂತ ಹೇಳಿದೆ. 2K ರೆಸಲ್ಯೂಷನ್ ಯಾವ ಥರ ಬರುತ್ತೆ ನೀವೇ ನೋಡ್ಕೊಂಡು ಬನ್ನಿ. ನಿಜವಾಗ್ಲೂ ಇದರ ಒಂದು ಕ್ವಾಲಿಟಿ ನೋಡಿ ನಿಜವಾಗ್ಲೂ ಸೈಕ್ ಆಗೋದೆ ಗುರು. ಯಾಕಂದ್ರೆ ಇದರಲ್ಲಿ ಬರುವಂಥದ್ದು ನಿಮಗೆ 2K ಕ್ವಾಲಿಟಿ ಗುರು. ಇದು ನಿಮಗೆ CCTV ಕ್ಯಾಮ್ರಾದಿಂದ ತೆಗೆದಿರುವಂಥ ಫೀಚರ್ಸ್ ಅಥವಾ DSLR ಕ್ಯಾಮ್ರಾದಿಂದ ತೆಗೆದಿರುವಂಥ ಫೀಚರ್ ಒಂದು ಗೊತ್ತಾಗಲ್ಲ. ಆ ಥರ ಒಂದು ಕ್ವಾಲಿಟಿ ನಾವು ಇದರಲ್ಲಿ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ನೀವೇ ಜಡ್ಜ್ ಕೂಡ ಮಾಡ್ಬೋದು, ನೋಡ್ಬೋದು ಯಾವ ಥರ ಒಂದು ಕ್ವಾಲಿಟಿ ಬರ್ತಾ ಇದೆ ಅಂತ. ನಿಜವಾಗ್ಲೂ ಇದು ನಿಮಗೆ CCTV ಕ್ಯಾಮ್ರಾ ಅನ್ಸೋದೇ ಇಲ್ಲ. ಅಷ್ಟೇ ಎಲ್ಲ, ಇದರಲ್ಲಿ ನೀವು ನೈಟ್ ವಿಷನ್ಸ್ ಕೂಡ ನೀವು ಗಮನಿಸ್ತಾ ಇರ್ಬೋದು. ನೈಟ್ ವಿಷನ್ನಲ್ಲೂ ನಿಮಗೆ ಯಾವ ರೀತಿ ಒಂದು ವಿಷನ್ನ ಇದು ಕ್ರಿಯೇಟ್ ಮಾಡ್ತಿದೆ ಅನ್ನೋದನ್ನ ನೀವು ಕೂಡ ಡೈರೆಕ್ಟಾಗಿ ಕೂಡ ನೋಡ್ತಾ ಇರ್ಬೋದು. ನೈಟ್ ವಿಷನ್ಸ್ ಕೂಡ ನಿಮಗೆ ಸಖತ್ತಾಗಿರುವಂಥದ್ದು. ಹಾಗೆ ನಿಮಗೆ ನೋಡ್ತಾ ಇರ್ಬೋದು, ನೀವೇ ಕೂಡ ಜಡ್ಜ್ ಮಾಡ್ಬೋದು ನೈಟ್ ವಿಷನ್ ನಿಮಗೆ ಯಾವ ಥರ ಬರ್ತಾ ಇದೆ ಅಂತ. ವಿಡಿಯೋ ಕ್ವಾಲಿಟಿ ಕೂಡ ನಿಮಗೆ ಯಾವ ರೀತಿ ಆಯ್ತು ಅಂತ ಕೂಡ ನೀವು ನೋಡಿದ್ರಿ. ಇವಾಗ ಇದರ ಟ್ರ್ಯಾಕಿಂಗ್ ಆಪ್ಷನ್ ಬಂದರೆ ಗುರು ನಿಜವಾಗ್ಲೂ ಒಂಥರ ಆಸಮ್ ಅಂತ ಹೇಳ್ಬೋದು. ನೋಡ್ಬೋದು ಈ ಕ್ಯಾಮ್ರಾದ ನೋಡ್ಬೋದು, ಇನ್ನೊಂದು ಕ್ಯಾಮ್ರಾ ನೀವು ನೋಡ್ಬೋದು. ಇದ್ರ ಡಿಟೆಕ್ಷನ್ ರೀತಿ ನಿಮಗೆ ಜಸ್ಟ್ ಒಂದು 15ರಿಂದ 20 ಅಡಿ ಮಾತ್ರ ಇದು ಡಿಟೆಕ್ಷನ್ ಮಾಡುವಂಥದ್ದು. ಅಂದರೆ ನಿಮ್ಮ ಜಮೀನು 2 ಎಕರೆ ಇದು ಕವರ್ ಮಾಡುತ್ತೆ. 2ರಿಂದ ನಿಮ್ಮ ತೋಟದಲ್ಲಿ ಏನಾದರೂ ಒಂದು 4 ಎಕರೆ ನಿಮ್ಮ ಜಾಗ ಏನಾದರೂ ಮಧ್ಯದಲ್ಲಿ ಹಾಕಿದ್ರೆ ನೀವು ಸುತ್ತಮುತ್ತ ನಿಮಗೆ 4 ಎಕರೆ ಕವರ್ ಮಾಡುವಂಥ ಕೆಪಾಸಿಟಿನ 2 ಕ್ಯಾಮ್ರಾಗಳು ಹೊಂದಿದೆ. ಬಟ್ ಇದರಲ್ಲಿ ಬರುವಂಥ ಡಿಟೆಕ್ಷನ್ ಅಂದರೆ ಯಾರಾದರೂ ನಿಮ್ಮ ಜಮೀನಲ್ಲಿ ಎಂಟರ್ ಆದ ತಕ್ಷಣ ಅವ್ರನ್ನ ಟ್ರ್ಯಾಕ್ ಮಾಡುವಂಥದ್ದು. ಯಾವ ಥರ ಅಂದರೆ ಅವ್ರು ಯಾವ ಕಡೆ ಹೋಗ್ತಾರೋ ಅದೇ ರೀತಿನೇ ಇದು ಟ್ರ್ಯಾಕ್ ಮಾಡುವಂಥದ್ದು. ಸೊ ಈ ಕ್ಯಾಮ್ರಾದ ಬೇರೆ ಕ್ಯಾಮ್ರಾಗಳಿಗೆ, ಈ ಕ್ಯಾಮ್ರಾ ಬಿಟ್ಟು ಇನ್ನು ಉಳಿದ ಯಾವುದೇ ಕ್ಯಾಮ್ರಾ ಆಗಲಿ ಗುರು, ಬೇರೆ ಕ್ಯಾಮ್ರಾಗಳು ಏನು ಮಾಡುತ್ತೆ ಅಂದರೆ ನಿಮಗೆ 15ರಿಂದ 20 ಅಡಿ ಮಾತ್ರ ಡಿಟೆಕ್ಷನ್ ಮಾಡಿ ಅವ್ರನ್ನ ಟ್ರ್ಯಾಕ್ ಮಾಡುತ್ತೆ. ಇಲ್ಲಿದೆ ಆಗಲ್ಲ ಗುರು, ನಿಜವಾಗ್ಲೂ ಇದು ಸಾಮಾನ್ಯವಾದಲ್ಲ. ನಾನು ನಿಜವಾಗ್ಲೂ ಇದನ್ನ ಇನ್ಸ್ಟಾಲೇಷನ್ ಮಾಡಕ್ಕೆ ಹೋಗಿದ್ದೆ, ಮೊನ್ನೆ ಹೋಗಿದ್ದೆ. ಸೊ ಅಲ್ಲಿ ನಾನು ಗಮನಿರೋ ಸ್ವಲ್ಪ ಹಾನೆಸ್ಟ್ ರಿವ್ಯೂ ಹೇಳ್ತಾ ಇದ್ದೀನಿ. ನೀವು ಪ್ರಾಕ್ಟಿಕಲ್ ಅಲ್ಲಿ ಕೂಡ ತೋರಿಸ್ಕೊಡ್ತೀನಿ ನಾನು ಇದು ಎಷ್ಟು ದೂರ ಡಿಟೆಕ್ಷನ್ ಮಾಡುತ್ತೆ ಅಂತಂದ್ರೆ 70ರಿಂದ 80 ಅಡಿಯಲ್ಲಿರುವಂಥ ವ್ಯಕ್ತಿನೂ ಕೂಡ ಇದು ಡಿಟೆಕ್ಷನ್ ಮಾಡುತ್ತೆ. ಮತ್ತು ಅವ್ರು ಯಾವ ಕಡೆ ಹೋಗ್ತಾರೋ ಅದೇ ರೀತಿನೇ ಇದು ರೊಟೇಟ್ ಆಗುವಂಥದ್ದು. ರೊಟೇಟ್ ಅಲ್ಲಿ 1 ಸೆಕೆಂಡು ಕೂಡ ಮಿಸ್ ಆಗಲ್ಲ ಗುರು, ಆರಾಮಾಗಿ ಅವ್ರನ್ನ ಟ್ರ್ಯಾಕ್ ಮಾಡುವಂಥದ್ದು ನೀಟಾಗಿ. ಸೊ ಡಿಟೆಕ್ಷನ್ ರೀತಿ ಅಂದ್ರೆ ಇದು ಮನುಷ್ಯರು ಯಾವ ಕಡೆ ಹೋಗ್ತಾರೋ ಆ ರೀತಿ ಟ್ರ್ಯಾಕಿಂಗ್ ನ ಯಾವ ತರ ಮಾಡುತ್ತೆ ಅನ್ನೋದನ್ನು ಕೂಡ ನಾನು ಡೈರೆಕ್ಟ್ ಆಗಿ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ, ನೋಡ್ಕೊಂಡು ಬನ್ನಿ. ದೃಶ್ಯನ ನೀವು ಗಮನಿಸಬಹುದು. ಇದು ಮೋಷನ್ ಟ್ರ್ಯಾಕಿಂಗು. ಅಂದರೆ ನಿಮ್ಮ ಜಮೀನಲ್ಲಿ ಅಳವಡಿಸಿದಾಗ, ಅಂದರೆ ನಿಮ್ಮ ಜಮೀನಲ್ಲಿ ಯಾರಾದರೂ ಒಂದು 70ರಿಂದ 80 ಫೀಟ್ ಎಂಟರ್ ಆದ ತಕ್ಷಣ ಅವರು ಯಾವ ಕಡೆ ಹೋಗ್ತಾರೋ ಅದೇ ರೀತಿ ಇದು ಟ್ರ್ಯಾಕ್ ಮಾಡೋ ದೃಶ್ಯನ ನೀವು ನೋಡ್ತಿರ್ಬೋದು. ಸೊ ಫಾರ್ ಎಕ್ಸಾಂಪಲ್ ಇವಾಗ ನಾನು ಕೂಡ ಅಲ್ಲಿರುವ ದೃಶ್ಯನೂ ಕೂಡ ನೀವು ಗಮನಿಸ್ತಾ ಇರ್ಬೋದು. ಹಾಗೆ ಇದನ್ನು ನಾನು ಟೆಸ್ಟ್ ಮಾಡ್ತಾ ಇರೋದು, ಅಂದರೆ ಒಬ್ಬರ ಜಮೀನಿಗೆ ಇದನ್ನು ಅಳವಡಿಸಿದಾಗ ಅವರು ಇದನ್ನು ಟೆಸ್ಟ್ ಮಾಡುವ ರೀತಿಯೂ ಕೂಡ ಗಮನಿಸ್ಬೋದು ನೀವು. ಅಂದರೆ ನಮ್ಮನ್ನ ನಿಜವಾಗ್ಲೂ ಇದು ಟ್ರ್ಯಾಕ್ ಮಾಡುತ್ತಾ ಅನ್ನೋದಕ್ಕೋಸ್ಕರ ಈ ಥರ ಒಂದು ಟೆಸ್ಟ್ನ ನಾವು ಇದನ್ನು ಮಾಡ್ಕೊಂಡಿದ್ದೀವಿ. ನೋಡ್ಬೋದು ನೀವು, ನಾವು ಯಾವ ಕಡೆ ಹೋಗ್ತೀವೋ ಅದೇ ರೀತಿಯೇ ನಮ್ಮನ್ನ ಟ್ರ್ಯಾಕ್ ಮಾಡುವಂಥದ್ದು. ಸೊ ಗಮನಿಸ್ಬೋದು ನೀವು ಇದರಲ್ಲಿ ನೋಡ್ಬೋದು ನೀವು 360 ಡಿಗ್ರಿನೂ ಕೂಡ ಇದು ನಾವು ಯಾವ ಕಡೆ ಹೋಗ್ತೀವೋ ಅದೇ ರೀತಿಯೂ ಇದು ಟ್ರ್ಯಾಕ್ ಮಾಡುವ ದೃಶ್ಯ ಕೂಡ ನಿಮಗೆ ಇಲ್ಲಿ ಕಣ್ಣಿಗೆ ಕಾಣಿಸ್ತಾ ಇರ್ಬೋದು.
ಮನುಷ್ಯರು ಬಂದಾಗ ಇದು ಯಾವ ರೀತಿ ರೊಟೇಟ್ ಆಗುತ್ತೆ ಪ್ಲಸ್ ಯಾವ ರೀತಿ 360 ಡಿಗ್ರಿ ಇದು ನಿಮಗೆ ರೊಟೇಷನ್ ಮಾಡುತ್ತೆ ಅನ್ನೋದನ್ನ ತಿಳ್ಕೊಂಡ್ರಿ. ಹಾಗೆ ಇದ್ರದ್ದು ಇವಾಗ ಸೈರನ್ ಆಪ್ಷನ್ ಬಗ್ಗೆ ಮಾತಾಡೋಣ. ಸೈರನ್ ಆಪ್ಷನ್ ಏನಪ್ಪಾ ಅಂತಂದ್ರೆ ನಿಮಗೆ ತುಂಬಾನೇ ಚೆನ್ನಾಗಿ ಯೂಸ್ ಆಗುವಂಥದ್ದು ಒಂದು, ಅಂದ್ರೆ ರೈತರು ಎಸ್ಪೆಷಲಿ ರೈತರಿಗೆ ತುಂಬಾನೇ ಯೂಸ್ ಆಗುತ್ತೆ. ಯಾಕಂದ್ರೆ ನೈಟ್ ಹೊತ್ತಲ್ಲಿ ಏನಾದ್ರು ಕಳ್ಳರು ಏನಾದ್ರು ಈ ತರ ಮುಂದೆ ಡಿಟೆಕ್ಷನ್ ಆದ ತಕ್ಷಣನೇ ಇದೊಂದು ಅಲಾರಾಮ್ ಕೂಡ ಕೂಗುತ್ತೆ ಗುರು, ಅಂದ್ರೆ ಸೈರನ್ ಕೂಡ ಹೊಡೆಯುವಂಥದ್ದು. ಸೊ ಆ ಸೈರನ್ ಏನಾದ್ರು ಕಳ್ಳ ಏನಾದ್ರು ಕೇಳಿಸ್ಕೊಂಡ್ರೆ ಎದ್ನೋ ಬಿದ್ನೋ ಅಂತ ಓಡೋಗೋದಂತೂ 100% ಗ್ಯಾರಂಟಿ. ಯಾಕಂತಂದ್ರೆ ಅಷ್ಟೊಂದು ಸೂಪರ್ ಆಗಿದೆ ಇದ್ರದ್ದು ಒಂದು ಇದನ್ನಂತ ಹೇಳ್ಬೋದು, ಅಂದ್ರೆ ಸೈರನ್ ಅಷ್ಟು ಜೋರಾಗಿ ಕೇಳಿಸುತ್ತೆ. ಸೊ ಇದಕ್ಕೆ ಕಂಪೇಟೇಬಲ್ ಮಾಡಿದ್ರೆ ಸೊ 50% ಜಾಸ್ತಿ ಇದೆ. ಆರಾಮವಾಗಿ ನೈಟ್ ಹೊತ್ತಲ್ಲಿ ಒಂದು 2-3 ಎಕರೆ ದೂರದಲ್ಲಿರುವಂತ ವ್ಯಕ್ತಿಗೂ ಇದರ ಸೈರನ್ ಸೌಂಡ್ ಕೇಳಿಸುವಂತದ್ದು ಅಷ್ಟು ಜೋರಾಗಿ ಬರುತ್ತೆ ಇದರ ಒಂದು ಸೈರನ್ ಸೆಟನಿಂಗ್ ಅಂತ ಹೇಳ್ಬೋದು. ಸೊ ಅದು ಯಾವ ತರ ಮಾಡುತ್ತೆ ಅಂತಂದ್ರೆ, ಸೊ ಡಿಟೆಕ್ಷನ್ ಮಾಡೋದು ಒಂದು 70ರಿಂದ 80 ಅಡಿ ಅಂದ್ರೆ 4 ಎಕರೆ ಕವರ್ ಆಗುತ್ತೆ. ಬಟ್ ಇದು ಒಂದು ಸೈರನ್ನ ಅಲಾರಾಮ್ ಬಡಬೇಕು ಅಂತಂದ್ರೆ ಆ ವ್ಯಕ್ತಿ 60ರಿಂದ 70 ಫೀಟ್ ಒಳಗಡೆ ಬಂದಾಗ ಒಂದು ಸೈರನ್ ಕೂಡ ಕೂಗುತ್ತೆ. ಸೊ ಅವರ ಮುಖಾನ ರೆಕಗ್ನೈಸ್ ಮಾಡಿಬಿಟ್ಟು ಇದು ಯಾವ ತರ ಸೈರನ್ ಕೂಗುತ್ತೆ ಸೊ ಅದನ್ನ ಪ್ರಾಕ್ಟಿಕಲ್ ಆಗಿ ನಾನು ವಿಡಿಯೋದಲ್ಲಿ ತಿಳ್ಕೊಬೋದು. ಸೊ ಇದ್ರ ಸೈರನ್ ಸೆಟ್ಟಿಂಗ್ ಬಗ್ಗೆ ತಿಳ್ಕೊಂಡ್ರಿ. ಇನ್ನು ಇದರ ಕ್ವಾಲಿಟಿ ಮೈಕ್ ವಿಚಾರಕ್ಕೆ ಏನಾದರೂ ಬಂದರೆ ನೀವು 2-ವೇ ಕಮ್ಯುನಿಕೇಶನ್ಸ್ ಕೂಡ ಇರುತ್ತೆ. ಸೊ ಇದರಲ್ಲಿ ರೆಕಾರ್ಡ್ ಅಂದರೆ ವಿಡಿಯೋ ರೆಕಾರ್ಡ್ ಆಗುವಾಗ ಸ್ವಲ್ಪ ದೂರ ಅಂದರೆ 40ರಿಂದ 50 ಫುಟ್ ದೂರದಲ್ಲಿದ್ದರೂ ವ್ಯಕ್ತಿ ಅಲ್ಲಿಂದ ಮಾತಾಡಿದ್ರೂ ಕೂಡ ನಿಮಗೆ ನೀಟಾಗಿ ನೀವು ಇರುವಂಥ ಜಾಗದಲ್ಲಿ ನಿಮ್ಮ ಮೊಬೈಲಲ್ಲಿ ಕೇಳಿಸ್ಕೋಬೋದು. ಅಂದರೆ ಫಾರ್ ಎಕ್ಸಾಂಪಲ್ ಈ ಕ್ಯಾಮ್ರಾಗಳಲ್ಲಿ ಎಸ್ಪೆಷಲಿ ಈ ಕ್ಯಾಮ್ರಾಗಳಲ್ಲಿ ಏನಾಗ್ತಿತ್ತು ಅಂತಂದರೆ, ಸೊ ಇದನ್ನು ಅಳವಡಿಸಿರುವ ಜಾಗದಿಂದ ಒಂದು 5ರಿಂದ 10 ಫೀಟ್ ಒಳಗಡೆ ಯಾರಾದರೂ ಮಾತಾಡಿದರೆ ಮಾತ್ರ ಇದು ರೆಕಗ್ನೈಸ್ ಮಾಡ್ತಿರುತ್ತೆ, ಅಂದರೆ ನಿಮ್ಮ ಆ ಸೌಂಡ್ನ ಇದು ರೆಕಾರ್ಡ್ ಮಾಡ್ಕೊಳ್ಳುತ್ತೆ. ಬಟ್ ಈ ಕ್ಯಾಮ್ರಾ ನಿಮಗೆ ಒಂದು 40ರಿಂದ 50 ಅಡಿ ದೂರದಲ್ಲಿರುವಂಥ ವ್ಯಕ್ತಿ ಅಲ್ಲಿ ಮಾತಾಡಿದ್ರೂ ಕೂಡ ಇದರಲ್ಲಿ ನಿಮಗೆ ಕೇಳಿಸುತ್ತೆ. ಸೊ ಅಲ್ಲಿರುವಂಥ ವ್ಯಕ್ತಿ ಮಾತಾಡೋ ರೆಕಾರ್ಡಿಂಗಲ್ಲಿ ನಿಮಗೆ ಎಷ್ಟು ಚೆನ್ನಾಗಿ ಕೇಳಿಸುತ್ತೆ ಅನ್ನೋದನ್ನು ಕೂಡ ನೀವು ವಿಡಿಯೋದಲ್ಲಿ ಅಬ್ಸರ್ವ್ ಮಾಡ್ಬೋದು. ಈ ವಿಡಿಯೋದಲ್ಲಿ ನೀವು ಗಮನಿಸ್ಬೋದು ನಿಮಗೆ, ಅಂದರೆ ಈ ವಿಡಿಯೋ ನಿಮಗೆ ರೆಕಾರ್ಡ್ ಆದಾಗ ಆಡಿಯೋ ನಿಮಗೆ ಯಾವ ರೀತಿ ಕೇಳಿಸುತ್ತೆ ಅನ್ನೋದಕ್ಕೋಸ್ಕರ ನೀವು ಟೆಸ್ಟ್ ಮಾಡ್ತಾ ಇದ್ದೀನಿ ನೋಡ್ಬೋದು ನೀವು. ಸೊ ಇಲ್ಲಿರುವ ಒಬ್ಬ ವ್ಯಕ್ತಿರು ಅವರು ಯಾವ ಥರ ಮಾತಾಡಿದಾಗ ನಿಮಗೆ ಅಷ್ಟು ದೂರ ಇರುವ ಒಂದು ವ್ಯಕ್ತಿ ನೋಡ್ಬೋದು ನೀವು. ಅವರು ಸುಮಾರು ಒಂದು 70ರಿಂದ 80 ಅಡಿ ಅಥವಾ 100 ಅಡಿ ಮೇಲೆ ದೂರದಲ್ಲಿರುವಂಥ ವ್ಯಕ್ತಿ ಅಲ್ಲಿಂದ ಮಾತಾಡಿದ್ರು ಕೂಡ ನಿಮಗೆ ಯಾವ ಥರ ನೀಟಾಗಿ ಕೇಳಿಸುತ್ತೆ ಅನ್ನೋದನ್ನ ನೋಡಿ. ಗಮನಿಸಬಹುದು ಈ ಕ್ಯಾಮ್ರಾದ ಕೆಲವು ಸ್ಪೆಸಿಫಿಕೇಶನ್ ಬಗ್ಗೆ ಮಾತಾಡೋದಾದ್ರೆ, ನಿಮಗೆ ಆ್ಯಪ್ ಓಪನ್ ಮಾಡಿದ ತಕ್ಷಣ ನಿಮಗೆ ಈ ರೀತಿ ಒಂದು ಇಂಟರ್ಫೇಸ್ ಕಾಣಿಸುವಂಥದ್ದು. ಇದು ಬಂದ್ಬಿಟ್ಟು ಈಸ್ವಿದೊಂದು ಒಂದು ಅಪ್ಲಿಕೇಶನ್, ಅಂದರೆ ಈಸ್ವಿಸ್ ಅನ್ನೋ ಒಂದು ಅಪ್ಲಿಕೇಶನ್ ನೀವು ಪ್ಲೇಸ್ಟೋರಿಂದ ಡೌನ್ಲೋಡ್ ಮಾಡಿದ ತಕ್ಷಣ ನಿಮಗೆ ಸೊ ಇನ್ಸ್ಟಾಲೇಷನ್ ಆದಮೇಲೆ ನಿಮಗೆ ಈ ರೀತಿ ಒಂದು ಬರುವಂಥದ್ದು. ಇದನ್ನು ನೀವು ಪ್ರೆಸ್ ಮಾಡಿದ್ರೆ ಸಾಕು ವಿಡಿಯೋ ಕೂಡ ನಿಮಗೆ ಇದರಲ್ಲಿ ಬರುವಂಥದ್ದು. ಹಾಗೆ ನೋಡ್ಬೋದು ಈ ಥರ ಕಣ್ಣಿಗೆ, ಅಂದರೆ ನಿಮಗೆ ಕೆಲವೊಂದು ಹೇಳಿದ್ದೀನಿ ನಾನು ಏನಪ್ಪ ಅಂತಂದರೆ, ಸೊ 50 ಅಡಿ ಒಳಗಡೆ ಯಾರಾದರೂ ಎಂಟರ್ ಆದ ತಕ್ಷಣ ಏನಾಗುತ್ತೆ ಅಂದರೆ ನಿಮಗೆ ಒಂದು ಫೋಟೋ ಸಹ ಕಳಿಸುವಂಥದ್ದು ಅಂತ ನಾನು ಹೇಳಿದ್ದೆ. ನೀವು ನೋಡ್ಬೋದು ಲೈಬ್ರರಿಯಲ್ಲಿ ನಿಮಗೆ 87 ಜನ, ಅಂದರೆ ನಾನು ಇದನ್ನು ಫಿಕ್ಸ್ ಮಾಡಿದ್ಮೇಲೆ ಇದರ ಮುಂದೆ ಓಡಾಡಿರುವಂಥವರ ಸಂಖ್ಯೆ 87 ಜನ ಆಗಿರುತ್ತೆ. ಇಲ್ಲಿ ಕೂಡ ನೀವು ನೋಡ್ಬೋದು 87 ಫೋಟೋಗಳನ್ನ ನಿಮಗಿದು ರೆಕಗ್ನೈಸ್ ಮಾಡಿಕೊಂಡು ಒಂದು ಫೋಟೋ ಕೂಡ ನಿಮಗೆ ಕಳಿಸಿರುವಂಥದ್ದು ಇಲ್ಲಿ ನೀವು ಗಮನಿಸ್ಬೋದು. ಸೊ ಎಲ್ಲರ ಫೋಟೋಗಳು ಕೂಡ ನಿಮಗೆ ಇಲ್ಲಿ ವಿಡಿಯೋ ರೂಪದಲ್ಲಿ ಬರುವಂಥದ್ದು ನೋಡ್ಬೋದು ನೀವು. ಇವತ್ತು ಎಷ್ಟು ಜನ ಇದರ ಮುಂದೆ ಅಬ್ಸೆಟ್ ಆಗಿದ್ದಾರೆ ಅಂತಲೂ ಕೂಡ ತೋರಿಸುತ್ತೆ. ಇಲ್ಲಿ ಗಮನಿಸ್ಬೋದು, ನೀವು ನೋಡ್ಬೋದು ಇವರ ಒಂದು ಭಾವಚಿತ್ರನೂ ಕೂಡ ನಿಮಗೆ ಇದು ತೋರಿಸ್ತಾ ಇದೆ. ಹಾಗೆ ನಿಮಗೆ ಇವರ ವಿಡಿಯೋ ಕೂಡ ನೀವೇನಾದರೂ ನೋಡಬೇಕು ಅಂತಂದರೆ ಸೊ ಇಲ್ಲಿ ಪ್ಲೇ ಕೂಡ ನೀವು ಮಾಡ್ಕೋಬೋದು. ಓಕೆನಾ? ಸೊ ಡೈರೆಕ್ಟಾಗಿ ನಿಮಗೆ ಈ ಥರ ಯಾರೇ ಒಬ್ಬರು ಬಂದರೂ ಕೂಡ ನಿಮಗೆ ಈ ಥರ ಒಂದು ಫೋಟೋ ಕೂಡ ಕಳಿಸುವಂಥದ್ದು. ಹಾಗೆ ಅವ್ರು ಏನು ಮಾಡ್ತಿದ್ದಾರೆ ಅನ್ನೋದಕ್ಕೋಸ್ಕರ ಒಂದು ವಿಡಿಯೋ ಕೂಡ ನಿಮಗೆ ಇದು ರೆಕಾರ್ಡ್ ಮಾಡಿ ನಿಮ್ಮ ಮೊಬೈಲ್ಗೆ ಕಳಿಸುತ್ತೆ. ಸೊ ಗಮನಿಸ್ಬೋದು, ನೀವು ಕ್ವಾಲಿಟಿ ಕೂಡ ನೀವು ಅಬ್ಸರ್ವ್ ಮಾಡ್ಬೋದು, ನೀವು ಯಾವ ಥರ ಇದೆ ಅಂತ ಕ್ವಾಲಿಟಿ. ಹಾಗೆ ನೀವು ನೋಡ್ಬೋದು ಇಲ್ಲಿಯವರೆಗೂ ಇದರ ರೈತರಿಗೆ ಇದು ಯಾವ ಥರ ಎಲ್ಲ ಉಪಯೋಗ ಆಗುತ್ತೆ ಈ CCTV ಕ್ಯಾಮ್ರಾ ಅಂತ ನೀವು ಗಮನಿಸ್ಕೊಂಡ್ರಿ. ಸೊ ಇದ್ರದ್ದು ಕೊನೆಯದಾಗಿ ಇದರ ಇನ್ಸ್ಟಾಲೇಷನ್ ಬಗ್ಗೆ ಮಾತಾಡೋದಾದರೆ ನೋಡ್ತಾ ಇರ್ಬೋದು, ನಮ್ಮದು ಆಲ್ ಓವರ್ ಇಂಡಿಯಾ ನಿಮಗೆ COD ಕೂಡ ಅವೈಲೇಬಲ್ ಇದೆ, ಅಂದರೆ ಕ್ಯಾಶ್ ಆನ್ ಡೆಲಿವರಿ ಕೂಡ ಅವೈಲೇಬಲ್ ಇದೆ. ಹಾಗೆ ನಮ್ಮ ಅಡ್ರೆಸ್ ಬಂದು ಮೈಸೂರಲ್ಲಿರುವಂಥದ್ದು. ಮೈಸೂರಲ್ಲೆಲ್ಲಪ್ಪ ಅಂದರೆ ನಿಮಗೆ KR ಹಾಸ್ಪಿಟಲ್ ಪಕ್ಕದಲ್ಲಿರುವಂಥ ಒಂದು ಕಣ್ಣನ್ ಲ್ಯಾಬ್ ಪಕ್ಕದಲ್ಲಿ ಗ್ಯಾಜೆಟ್ ಹಬ್ ಅನ್ನೋ ಒಂದು ಶಾಪ್ ಇದೆ. ನೀವು ಅಲ್ಲಿ ಕೂಡ ಡೈರೆಕ್ಟಾಗಿ ಬಂದು ಪರ್ಚೇಸ್ ಮಾಡ್ಬೋದು. ನೀವು ಬೇರೆ ಏನಾದರೂ ದೂರದಲ್ಲಿರೋರಾಗಿದ್ದರೆ ಸೊ ಕ್ಯಾಶ್ ಆನ್ ಡೆಲಿವರಿ ಕೂಡ ಇದೆ, ಅಂದರೆ ನಮ್ಮ ಪ್ರಾಡಕ್ಟು ನಿಮ್ಮ ಕೈಗೆ
ತಲುಪದ ಮೇಲೆ ಕೂಡ ನೀವು ದುಡ್ಡು ಕೊಡ್ಬೋದು. ಆ ಥರ ಒಂದು ಫೆಸಿಲಿಟಿ ಕೂಡ ನಮ್ಮ ಹತ್ರ ಇದೆ. ಸೊ ನೀವು ಆರ್ಡರ್ ಮಾಡಬೇಕು ಅಂದ್ರೆ ಮೇಲ್ಗಡೆ ಕಾಣಿಸುವಂಥ 2 ನಂಬರ್ಗೂ ನೀವು ಕಾಲ್ ಮಾಡಿಬಿಟ್ಟು ಆರ್ಡರ್ ಕೂಡ ಮಾಡ್ಕೋಬಹುದು. ಎಕ್ಸ್ಪೆಷಲಿ ನೀವು ಏನಾದರೂ ಕಾಲ್ ಒಂದೊಂದ್ಸಲ ಪಿಕ್ ಮಾಡಿಲ್ಲ, ಬಿಸಿ ಇರೋದ್ರಿಂದ ಕಾಲ್ ಪಿಕ್ ಮಾಡೋಕ್ಕಾಗಿಲ್ಲ ಅಂದ್ರೆ ವಾಟ್ಸ್ಆಪ್ ಕೂಡ ಮಾಡಿ. ಡೈರೆಕ್ಟ್ ಆಗಿದ್ರೆ ಫಿಟ್ಟಿಂಗ್ ವಿಚಾರಕ್ಕೆ ಬರೋಣ. ಇವಾಗ ಫಿಟ್ಟಿಂಗ್ ಅಲ್ಲಿ ಅಂದ್ರೆ ನೀವು ಬೇರೆ ಊರಿಂದ ಇಲ್ಲಿಂದ ನಾವು ಪಾರ್ಸಲ್ ಕಳಿಸಿದ ಮೇಲೆ ನೀವು ಫಿಟ್ಟಿಂಗಿಗೆ ಯಾವುದೇ ರೀತಿ ಟೆನ್ಷನ್ ಇಲ್ಲ ಅಂತ ಹೇಳ್ಬೋದು. ಯಾಕಂದ್ರೆ ಆಲ್ರೆಡಿ ರೆಡಿಮೇಡ್ ಆಗಿ ಇದು ವರ್ಕ್ ಆಗಿರುವಂಥದ್ದು ನೋಡ್ಬೋದು. ಒಂದು ಫುಲ್ ಸೆಟಪ್ ನಿಮಗೆ ಈ ತರ ನಾವು ಕಳಿಸ್ಕೊಟ್ಟಿರ್ತೀವಿ. ಜಸ್ಟ್ ಒಂದು ಹಾಫ್ ಫೀಟ್ ನಿಮಗೆ ಆಲ್ರೆಡಿ ನಾವು ಫೋಲ್ ಕೂಡ ನೀವು ಇಲ್ಲಿ ನೋಡ್ಬೋದು. ಹಾಫ್ ಫೀಟ್ ನಿಮಗೆ ಫೋಲ್ ಕೂಡ ನಮ್ಮಿಂದನೇ ಸಿಗುತ್ತೆ. ನೀವು ಇನ್ನೊಂದು ಫೋಲ್ನ ಇದ್ರ ಒಳಗಡೆ ಹಾಕ್ಬಿಟ್ಟು 4 ಬೋಲ್ಟ್ನ ನೀವು ಇಲ್ಲಿ ಟೈಟ್ ಮಾಡ್ಕೊಳ್ಳೋದು ಬಿಟ್ರೆ ಇನ್ನೇನು ಇಲ್ಲ ಗುರು. ಇದಕ್ಕೆ ನೋಡ್ಬೋದು ನೀವು ಯಾವುದೇ ತರ ವೈರಿಂಗ್ ಕೂಡ ನಿಮಗೆ ಇಲ್ಲಿ ಯಾವುದೇ ವೈರಿಂಗ್ ಕೂಡ ನೀವು ಕಲೆಕ್ಷನ್ಸ್ ಕೂಡ ಮಾಡ್ಕೊಳ್ಳೋ ಹಾಗಿಲ್ಲ. ಹಾಗೆ ನೀವು ಯಾವುದೇ ಒಂದು ಫಿಟ್ಟಿಂಗ್ ಕೂಡ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಜಸ್ಟ್ ಒಂದು ಫೋಲ್ ಅಲ್ಲಿ ಇನ್ನೊಂದು ಫೋಲ್ ಹಾಕ್ಬಿಟ್ಟು ನೀವು ಇದನ್ನ ಜಸ್ಟ್ ಬೋಲ್ಟ್ ಮಾತ್ರ ನೀವು ಟೈಟ್ ಮಾಡ್ಕೊಳ್ಳುವಂಥದ್ದು. ಓಕೆ, ಸೊ ಇದಕ್ಕೆ ಯಾವುದೇ ರೀತಿ ಟೆನ್ಷನ್ನ ಸಮಸ್ಯೆನೇ ಇಲ್ಲ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಗ್ಯಾಜೆಟ್ ಜೊತೆಗೆ ಮತ್ತೆ ನಾನು ನಿಮಗೆ ಎಲ್ಲರಿಗೂ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಬಾಯ್.